ಅದೇ ಥರ ಇರೋವಂಥದ್ದು ಇನ್ನೂ ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿರೋವಂಥದ್ದು ಯಾವುದಾದ್ರೂ ಸ್ಯಾಂಪಲ್ ಇರೋದು ನಾನು ತೋರಿಸ್ತೀನಿ. ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. हाँ, जल्दी जल्दी काम हो रहा है ना? कितना दिन के अंदर ये सब रेडी हो जाएगा? ಸೊ ಇದು ಬಂದು RGHCL 35 RGHCL G+3 ಮಲ್ಲಸಂದ್ರದ್ದು ಇದು. ಸ್ನೇಹಿತರೆ, ಇದು ಬಂದು ಯಾವುದ್ರಿದೋ ಹೆಸರು ಮಲ್ಲಸಂದ್ರ. ನೋಡಿ, ಇದು ಕಟ್ಟುತ್ತಾ ಇರುವಂಥ ಕಟ್ಟಡ 1 2 3 4 ಇದು ಕಟ್ಟುತ್ತಾ ಇರುವಂಥ ಕಟ್ಟಡ. ಆಯಿತಾ, ಈಗ ಬನ್ನಿ ನಿಮಗೆ ತೋರಿಸ್ತೀನಿ ಕಟ್ಟಿರೋವಂಥ ಕಟ್ಟಡ. ನೋಡಿ, ಕಟ್ಟಿರೋವಂಥ ಕಟ್ಟಡ ಇದೆಲ್ಲ ಕಟ್ಟಿರೋವಂಥ ಕಟ್ಟಡ, ರೆಡಿ ಇರೋವಂಥ ಕಟ್ಟಡ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಇದು ಮಲ್ಲಸಂದ್ರದ್ದು ಕಟ್ಟಿರೋವಂಥ ಕಟ್ಟಡ. ನಾನು ನಿಮಗೆ ಪೂರ್ತಿ ಒಳಗಡೆ ಡಿಸ್ಕ್ರಿಪ್ಷನ್ಸು ಮತ್ತು ಅಲ್ಲಿರೋವಂಥ ಒಳಗಡೆ ಯಾವ ಥರ ಕಟ್ಟಿದ್ದಾರೆ, ಪ್ರತಿಯೊಂದು ಸಿಂಗಲ್ ಬೆಡ್ರೂಮ್ ಏನಿದೆ, ಇದು 1 2 3 4 4 ಮಹಡಿ ಇರೋವಂಥ ಮಲ್ಲಸಂದ್ರದ್ದು RGHCL ಪ್ರಾಜೆಕ್ಟ್ ಇದು. ಆಯಿತಾ, ಬೇಗ ಕಟ್ತಾ ಇದ್ದಾರೆ ನೋಡಿ. ಕೆಲಸ ನಡೀತಾ ಇದೆ. ಅಲ್ಲಿ ಯಾರೋ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಝೂಮ್ ವಾಪಸ್ ತೊಗೊಳ್ಳೋಣ. ನಾಯಿಗಳೆಲ್ಲ ಆರಾಮಾಗಿ ಪಾಚಕೊಂಡಿದ್ದಾರೆ. ಪಾಚಕೊಂಡಿರಲಿ. ಇಲ್ಲಿ ಕಟ್ಟಿರೋಂಥ ಕಟ್ಟಡಕ್ಕೆ ಬನ್ನಿ ಸ್ನೇಹಿತರೆ. ಈಗ ಫಸ್ಟು ನಾನು ಇಲ್ಲಿ ಒಳಗಡೆ ಇರೋವಂಥ ಒಂದು ತೋರಿಸ್ತೀನಿ. ಇದು ಯಾವುದಪ್ಪ, ಇದು ಲೈಟ್ ಹಂಗೆ ಆನ್ ಮಾಡಿಕ್ಕಿದ್ದಾರೆ. ಯಾರೋ ಪುಣ್ಯಾತ್ಮರು ಇಲ್ಲ. ಕಟ್ಟಿರೋಂಥ ಕಟ್ಟಡ ಇದು. ಸೇಮ್ ನಾನು ನಿಮಗೆ ಚಗ್ಲೆಟಿನಲ್ಲಿ ತೋರಿಸಿದ್ನಲ್ಲ, ಫ್ರಂಟ್ ಟು ಫ್ರಂಟ್ ಅಂತ, ಅದೇ ಥರ ಇರೋವಂಥದ್ದು ಇನ್ನೂ ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿರೋವಂಥದ್ದು ಯಾವುದಾದ್ರೂ ಸ್ಯಾಂಪಲ್ ಇರೋದು ನಾನು ತೋರಿಸ್ತೀನಿ. ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಪಕ್ಕದನ್ನು ನೋಡೋಣ. ಇದನ್ನು ಒಂದೊಂದು ಸತಿ ನೀವು ಅವಾಗವಾಗ ಇದನ್ನು ಇದು ಮಾಡ್ಕೊಳ್ಳಿ, ಯಾಕಂದರೆ ಫೋಕಸ್ ಔಟ್ ಆಗುತ್ತೆ. ಒಂದು ಸತಿ ಇದನ್ನು ತೋರಿಸೋಣ. ಇಲ್ಲೂ ನೋಡಲಿ. ಇಲ್ಲಿ ನೋಡಾದ್ಮೇಲೆ ಅಲ್ಲೂ ನೋಡಲಿ. ಇಲ್ಲಿ ಬನ್ನಿ, ಇಲ್ಲಿ ಒಳಗಡೆ ಬನ್ನಿ, ಹಂಗೆ ತೋರಿಸೋಣ. ನೋಡಿ, ಮಸ್ತು ಮೆಟ್ಲಿಗೆಲ್ಲ ಹೆಚ್ಚು ಕಡಿಮೆ 1 2 3 4 4 ಅಡಿ. 4 ಅಡಿ ಹೌದಲ್ಲ, 4 ಅಡಿ ಬರುತ್ತೆ. 4 ಅಡಿ ಬರುತ್ತೆ ಮೆಟ್ಲು. ಸರಾಗವಾಗೈತೆ, ಏನು ತೊಂದರೆ ಇಲ್ಲ. यहाँ पे बांधा हुआ कहाँ पे है? अभी रेडी कौन सा भी नहीं है. कहाँ पे है? हाँ, जल्दी जल्दी काम हो रहा है ना? कितना दिन के अंदर ये सब रेडी हो जाएगा? एक अंदाजा आपके तरफ से. आप कितना साल हुआ? अच्छा, कहाँ पे है? कहाँ पे ऑफिस? इधर है. अच्छा, उधर सर है, उससे पूछ लीजिए. कोई नहीं था, फिर बाद में देखते हैं. क्या नाम है उनका? अच्छा अच्छा अच्छा. 4 ದಿನ ಆಯ್ತಂತೆ ಪಾಪ ಬಂದು. ಆಫೀಸರ್ ಎಲ್ಲೋ ಮುಂದೆ ಇದೆಯಂತೆ, ನನಗೂ ಗೊತ್ತಿಲ್ಲ. ನೋಡೋಣ. ಪ್ರತಿ ಸತಿನೂ ನಾವು ಈ ಕಡೆ ಆ ಕಡೆ ಬಂದಾಗ ಇದೊಂದು ತಲೆನೋವು. ಯಾರು ಎಲ್ಲಿರ್ತಾರೆ, ಎಲ್ಲವರೇ ಆಫೀಸರ್ ಅಂತ ಗೊತ್ತಾಗಲ್ಲ ಪಾಪ. ಅವ್ರ ಹತ್ರ ನಾವು. ಸೊ ಇದು ಬಂದು RGHCL 35 RGHCL G+3 ಮಲ್ಲಸಂದ್ರದ್ದು ಇದು. ಬನ್ನಿ ಆ ಕಡೆಗೆ ಹೋಗೋಣ. ಇಲ್ಲಿಂದ ಉಣ್ಣಿಗೆರೆ, ನಾನು ಅದೊಂದು ಹೇಳೋದು ಮರ್ತೋದೆ. ಉಣ್ಣಿಗೆರೆ ಬಂದು ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಏನೋ ಬರುತ್ತೆ. ಈ ಕಡೆ ನೋಡೋಣ ಇಲ್ರಿ, ಈ ಕಡೆ ನೋಡೋಣ, ಇಲ್ಲ ಆ ಕಡೆ ನೋಡೋಣ. ಸ್ವಲ್ಪ ಅದೇನೋ ಗೇಟ್ ಎಲ್ಲ ರೆಡಿ ಆಗಿದೆಯಂತೆ. ಗೇಟು ಮತ್ತು ಗ್ರಿಲ್ಸ್ ಎಲ್ಲ ರೆಡಿ ಆಗಿದೆ ಅಂತೆ. ಅದೊಂದು ನೋಡೋಣ. ಆಮೇಲೆ ಟೈಲ್ಸ್ ಎಲ್ಲ ಬಂದಿದೆ. ಈಗ ಮಿನಿಮಮ್ ಒಂದು ನನ್ನ ವಿಚಾರದಲ್ಲಿ ಇದೊಂದು 2 ಇಯರ್ಸ್ ಆಗುತ್ತೆ. ಇನ್ನು ಕರೆಕ್ಟಾಗಿ ಇನ್ನೊಂದು 2 ಇಯರ್ಸಲ್ಲಿ ಇದು ರೆಡಿ ಆಗುತ್ತೆ. ಟೇಲ್ಸ್ದು ಪ್ಯಾಕೆಟ್ಗಳು. ನಾನು ಈ ಕಡೆ ಒಂದು ತೋರಿಸೋಣ. ಓಕೆ, ಈ ಕಡೆ ಒಂದು ತೋರಿಸೋಣ. ಇದು ಮಲ್ಲಸಂದ್ರದಲ್ಲಿರುವಂಥ ಮನೆ ನೋಡಿ. ಇಲ್ಲಿ ಕ್ಲೀನಾಗಿ ಸಿಕ್ತು. ಟೇಲ್ಸ್ ಆಗಿರೋವಂಥದ್ದು, ರೆಡಿ ಇರೋವಂಥದ್ದೇ ತೋರಿಸ್ತೀನಿ. ಒಂದು ಸತಿ ಫೋಕಸ್ ಇದು ಮಾಡ್ಕೊಂಡಿದ್ದೀರಲ್ವಾ ನೋಡಿ. ಟೇಲ್ಸ್ ಎಲ್ಲ ಇಲ್ಲೇ ಇದೆ. ಮೊಟ್ಟ ಮೊದಲನೇ ಪಾಯಿಂಟ್, ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳೋವಂಥದ್ದು,
ಇದು ಸಿಮೆಂಟಲ್ಲಿ ಮಾಡಿರೋಂಥದ್ದು. ಬನ್ನಿ ನಾನು ತೋರಿಸ್ತೀನಿ. ಇದು ಬಂದು ಸಿಂಗಲ್ ಬೆಡ್ರೂಮು, ಅಡ್ಜಸೆಂಟ್ ಈ ಜಾಗದಲ್ಲಿರುವಂಥದ್ದು. ಕ್ಲೀನಾಗಿ ಬರ್ತಾ ಇದೆಯಾ? ಬೆಳಕೆಲ್ಲ ಕ್ಲೀನಾಗಿದೆಯಾ? ಹಾಂ, ಬನ್ನಿ ಈಗ ಬನ್ನಿ 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 ಬನ್ನಿ. ಫಸ್ಟ್ ನಾನು ಹೇಳೋವಂಥದ್ದು, ಈಗಲೂ ಬೆಳಕು ಕ್ಲೀನಾಗಿದೆಯಾ? ಫಸ್ಟ್ ಅದನ್ನು ನೋಡ್ಕೊಳ್ಳಿ. ವೆರಿ ಗುಡ್. ಮೊಟ್ಟ ಮೊದಲನೇದು ಎಲ್ಲ ವಾಸ್ಕಲ್ಗಳು ಸಿಮೆಂಟಿಂದ. ನೋಡಿ ಇಲ್ಲಿ 1 2 ಇಲ್ಲಿ ಕಾಣಿಸ್ತಾ ಇರೋಂಥದ್ದು, ತೋರಿಸ್ತಾ ಇರೋಂಥದ್ದು. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಎಲ್ಲ ವಾಸ್ಕಲ್ಗಳು ಸಿಮೆಂಟಲ್ಲಿ ಆಗಿರೋಂಥದ್ದು. ಸಿಮೆಂಟಲ್ಲಿ ಆಗೋದು ಅಲ್ಲದೆ ನಿಮಗೆ ನಾನು ವೀಡಿಯೋನಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ನೀವು ಅಲ್ಲೇನು ಝೂಮ್ ಮಾಡಬೇಡಿ, ನಾನೇ ವೀಡಿಯೋನಲ್ಲಿ ಝೂಮ್ ಮಾಡ್ತೀನಿ. ಇಲ್ಲೆಲ್ಲ ಒಳಗಡೆ ಈ ಜಾಗದಲ್ಲಿ ನೋಡಿ ಎಷ್ಟು ಕ್ಲೀನಾಗೆ ಇದನ್ನು. ಬನ್ನಿ, ಇದು ಸ್ವಲ್ಪ ಮೆಲ್ಲಿಗೆ ಇದನ್ನು ಫೋಕಸ್ ಮಾಡಿ ನೋಡಿ. ಇದು ನಿಮಗೆ ಚಿಲ್ಕ ಹಾಕೋದಕ್ಕೆ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ನೋಡಿ, ಹೆಂಗೈತೆ ಕ್ಲೀನಾಗೆ ಗುಂಡಿಗೆ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಆಮೇಲೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ನೋಡಿ. ಬಾಗಿಲಿಗೆ ಅಂತಾನೆ ಇಲ್ಲಿ ಪಟ್ಟಿಗಳನ್ನ ಮಸ್ತ್ ಹೊಡೆದಿದ್ದಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದೇ. ಓಕೆ, ಇದು ಮೀಟ್ರ್ ಬಾಕ್ಸು. ಬೆಳಕಿರೋ ಕಡೆ ಕರ್ಕೊಂಡು ಹೋಗ್ತೀನಿ. ಬೆಳಕು ಹೆಂಗಿದೆ? ಒಂದು ನಿಮಿಷ. ಈ ಕಡೆ ಬೆಳಕು, ಆ ಕಡೆ ನೋಡೋಣ ಬನ್ನಿ. ನೋಡಿ, ಅದನ್ನು ನಾನು ತೋರಿಸೋದ್ನಲ್ಲ ಬಪ್ಪ. ಇದು ಒಂದು ಸ್ವಲ್ಪ ಇನ್ನೊಂದ್ಸತಿ ಕ್ಲೋಸಪ್ಪಲ್ಲಿ ತೋರಿಸ್ಬಿಡಪ್ಪ. ನೋಡಿ, ಇಲ್ಲಿ ನಿಮ್ಮ ಚಿಲ್ಕಕ್ಕೆ ಬೇಕಾಗಿರೋಂಥದ್ದು ಕ್ಲೀನಾಗೈತಾ? ಕಾಣಿಸ್ತಾ ಇದೆ? ಕ್ಲೀನಾಗೆ ಕಾಣಿಸ್ತಾ ಇದೆಯಾ? ಇದು ಸಿಮೆಂಟೊಂದು. ಬನ್ನಿ ಒಳಗಡೆ ಬನ್ನಿ. ಇದು ಬಂದು ಮೀಟ್ರ್ ಬಾಕ್ಸು ಕ್ಲೀನಾಗೈತೆ. ಪೇಂಟ್ ಎಲ್ಲ ಹೊಡೆದಿದ್ದಾರೆ, ಟೇಲ್ಸ್ ಹಾಕಿದ್ದಾರೆ. ಈಗ ಟೇಲ್ಸ್ ಲೆಕ್ಕ ಹಾಕೋಣ. 1 2 3 4 5 ಅಂದರೆ ಈ ಕಡೆಯಿಂದ 10 ಅಡಿ ಆಯಿತು. 1 2 3 4 5 6 ಪಾಯಿಂಟ್ ಸಮಥಿಂಗ್. ಈ ಪಾಯಿಂಟ್ ಸಮಥಿಂಗ್ ಬಿಟ್ಬಿಡಿ. 6 ಅಂದರೆ 12. 10 ನಿಮಗೆ ವಿಡ್ತು, 12 ಬಂದು ನಿಮಗೆ ಲೆಂತ್. ಇಲ್ಲಿ ಸ್ಲೈಡಿಂಗ್ ವಿಂಡೋಸ್. ಇದು ಬಂದು ಸ್ಲೈಡಿಂಗ್ ವಿಂಡೋಸು ನೋಡಿ. ಇದೆಲ್ಲ ಸ್ಲೈಡಿಂಗ್ ವಿಂಡೋಸ್ ರೆಡಿ ಇದೆ. ಓಕೆ, ಇದು ಸ್ಲೈಡಿಂಗ್ ವಿಂಡೋಸು. ಇದು ಸ್ಲೈಡಿಂಗ್ ವಿಂಡೋಸ್ ಕೊಡೋದಲ್ಲದೆ ಇನ್ನೊಂದು ಮುಖ್ಯವಾದಂಥದ್ದು, ಸ್ವಲ್ಪ ಹತ್ರ ಬನ್ನಿ. ಇಲ್ಲಿ ಸ್ಲೈಡಿಂಗ್ ವಿಂಡೋಸ್ ಕೊಡೋದಲ್ಲದೆ ಇದಕ್ಕೆ ಸಪ್ರೇಟಾಗಿ ಮೆಟಲ್ ಕೊಟ್ಟಿದ್ದಾರೆ. ಒಂದು ಮೆಟಲ್ ಗ್ರಿಲ್ನ ಇದಕ್ಕೆ ಸಪ್ರೇಟಾಗಿ ರೆಡಿ ಮಾಡಿದ್ದಾರೆ. ಎಲ್ಲಿ? ಇದು ಮಲ್ಸಂದ್ರದಲ್ಲಿ ಮೆಟಲ್ ಗ್ರಿಲ್ ಒಳಗಡೆಯಿಂದ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಂಥರ ಸೇಫರ್ ಸೈಡ್ ಇದು. ಓಕೆ, ಒಳಗಡೆಯಿಂದನೇ ಗ್ರಿಲ್ ಕೊಟ್ಟಿದ್ದಾರೆ. ದ್ಯಾನ್ ಇಲ್ಲಿ ನಿಮಗೆ ಈ ಕಡೆ ಸೈಡು ಇದು ಬಂದು ಟಿ ವಿ ಸ್ವಿಚ್ ಬರುತ್ತೆ. ಐ ಡೋಂಟ್ ಥಿಂಕ್ ಸೊ. ಇಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲೊಂದು 2 ಐತೆ. ಏನು ಸ್ವಿಚ್ ಇರ್ಬೋದ್ರಿ ಇದು? ಇದು ಮೋಸ್ಟ್ಲಿ ಟಿ ವಿಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಇದು ಒಳಗಡೆ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣವೇ ರೂಮ್ಗೋಸ್ಕರ ಇರೋವಂಥ ಸ್ವಿಚ್ಚು. ಸರಿ ಅಲ್ವಾ ಹೇಳ್ತಾ ಇರೋದು? ಓಕೆ, ಏನೋ ಗೊತ್ತಿಲ್ಲ, ಹೆಂಗೆ ಗೊತ್ತಾಗಲ್ಲ ನೋಡ್ರಿ. ಇದು ಟಿ ವಿಗೆ ಒಳಗಡೆ ಬಂದಾಗ ಎಂಟ್ರೆನ್ಸ್ಗೆ ಇದು. ಟಿ ವಿಗೆ ಪ್ಲಗ್ಗೋಸ್ಕರ ಇರೋವಂಥ ಸ್ವಿಚ್ಚು ಇದು ಮೋಸ್ಟ್ಲಿ ಅದರದ್ದು ಈ ನೆಟ್ ಕೇಬಲು, ಆ ಕೇಬಲ್ ಹಾಕ್ತಾರಲ್ಲ ಅದರದ್ದು ಇರಬೇಕು. ಇದು ಈ ಕಡೆನೂ ಏನೋ ಪ್ಲಗ್ ಕೊಟ್ಟಿದ್ದಾರೆ. ಓಹೋ, ಏನ್ರಿ ಇಷ್ಟೊಂದು ದೊಡ್ಡದಾಗೈತೆ ಕಿಚನು, ಸಖತ್ತಾಗೈತೆ. ಇದು ಸ್ವಲ್ಪ ದೊಡ್ಡದಾಗೆ ಐತೆ. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. ಹಾಲು 10ಕ್ಕೆ 12 ಐತೆ. ಮಲ್ಲಸಂದ್ರದಲ್ಲಿ ಹಾಲು 10ಕ್ಕೆ 12 ಇದೆ. ಹಾಲು ಬಂದು 10ಕ್ಕೆ 12 ಇದೆ. ಹಾಲು 10ಕ್ಕೆ 12 ಇದೆ. ಪ್ಲಸ್ ಕಿಚನ್ ಮಾತ್ರ ಭಾಳ ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿದೆ. ಇದು ಯಾವ ಥರ ಮಾಡಿದ್ದಾನೆ ಅಂದರೆ ಸಜ್ಜಾ ಬಿಟ್ಟಿ ಕಿಚನ್ನು. ಸಜ್ಜಾ ಅದೇನಂತಾರೆ, ಸಜ್ಜಾ ಏನೋ ವಾಸ್ಕಲ್ಲೋ ಏನೋ ಅಂತಾರಲ್ಲ ಆ ಥರ. ಇಲ್ಲಿ ಕೆಳಗಡೆ ಇದು ಬಂದು 1 ಅಡಿ 2 ಅಡಿ. ಓಹೋ, ಮಲ್ಸಂದ್ರ 300 ಸ್ಕ್ವೇರ್ ಫೀಟಲ್ಲಿ ಇದು ಮೇಯ್ನು ಹಾಲ್ ಬಂದು ನಿಮಗೆ ಸ್ವಲ್ಪ ಅನ್ನೋದಕ್ಕೆ ಏನು ಅಂಥದ್ದೇನಿಲ್ಲ. 10 ಅಡಿಗೆ 12 ಅಡಿ ಇದೆ. 10 ಅಡಿ ಅಗಲ, 12 ಅಡಿ ಉದ್ದ. ಅಂದರೆ 5 ಟೈಲ್ಸ್ ಹಿಂಗೆ 10 ಅಡಿ, 6 ಪಾಯಿಂಟ್ ಸಮಥಿಂಗ್ ಟೈಲ್ಸ್ ಹಿಂಗೆ. ಸೊ ಉದ್ದ 12 ಅಡಿ. ಕಿಚನ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗಿದೆ, ಭಾಳ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಆಯಿತಾ? ಇಲ್ಲಿ ಕಿಚನಲ್ಲಿ ನೀವು ಯಾವ ಥರ ರೆಡಿ ಮಾಡ್ಕೊಬೋದು ಅಂದರೆ, ಇದು 2 ಅಡಿ ನಿಮಗೆ ಇದು ಅಡುಗೆದು ಸಜ್ಜಾ ಬರುತ್ತೆ ನೋಡಿ. 1 ಅಡಿ 2 ಅಡಿ ಸಜ್ಜಾ ಬಂತು. 2 ಅಡಿ ಸಜ್ಜಾ. ಇಲ್ಲಿ ಕೊಟ್ಟಿರೋಂಥ ಬಾಕ್ಸ್ ಬಂದು ನಿಮಗೆ ಮಿಕ್ಸಿ, ಗ್ರೈಂಡರು ಅದು ಇದು ಮಾಡೋದಕ್ಕೆ. ಟ್ಯಾಪ್ಗೆಲ್ಲ ಹೋಲ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಹೋಲು. ಇಲ್ಲೊಂದು ಟ್ಯಾಪ್ ಬರುತ್ತೆ ನೋಡಿ. ಈ ಒಂದು ಪ್ಲಗ್ ಬಂದು ನಿಮ್ಮ ವಾಟರ್ ಫಿಲ್ಟ್ರಿಗೆ ಹಾಕೋದಕ್ಕೋಸ್ಕರ. ಈ ವಾಟರ್ ಫಿಲ್ಟರ್ ಹಾಕೋದಕ್ಕೋಸ್ಕರ ವಾಟರ್ ಫಿಲ್ಟರ್ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಈ ಟ್ಯಾಪಿಗೆ ನೀವು ಕನೆಕ್ಷನ್ ಕೊಟ್ಕೋಬೋದು. ಮಸ್ತ್ ವಾಶ್ ಬೇಸಿನ್. ಇಲ್ಲಿ ಗಾಳಿ ಬೆಳಕಿಗೆ 2 ಕಡೆ ನಿಮಗೆ ವಿಂಡೋಸ್ ಕೊಟ್ಟಿದ್ದಾರೆ ದೊಡ್ಡದಾಗೆ. ಈ ಕಡೆ ಒಂದು ವಿಂಡೋ, ಇದಕ್ಕೂ ಗ್ರಿಲ್ಸ್ ಕೊಟ್ಟಿದೆ. ಇಲ್ಲೂ ಸ್ಲೈಡಿಂಗ್ ಬರುತ್ತೆ, ಜಾಗ ಬಿಟ್ಟಿದ್ದಾರೆ. ಇದೊಂದು ಗ್ರಿಲ್ಸು.
ಈ ಕಡೆ ಯುಟಿಲಿಟಿ ರೂಮ್. ಯುಟಿಲಿಟಿನ ನೀವು ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಹೇಳ್ತೀನಿ ಏನು ಎತ್ತ ಅಂತ. ನೋಡಿ ಇಷ್ಟು ಜಾಗ ಬಿಟ್ಟಿದ್ದಾರೆ. ಇಷ್ಟು ಜಾಗ ಅಂತ ಅಂದರೆ ಹೆಚ್ಚು ಕಡಿಮೆ ನಿಮಗೆ 1 ಅಡಿ 2 ಅಡಿ 3 ಅಡಿ ಜಾಗ ಬಿಟ್ಟಿದ್ದಾರೆ. ನಿಮ್ಮದು ವಾಷಿಂಗ್ ಮಿಷಿನ್ ಬರುತ್ತೆ. ವಾಷಿಂಗ್ ಮಿಷಿನ್ಗೆ ಈ ಕಡೆ ಬಂದರೆ ಹಿಂಗೆ ಈ ಕಡೆ ಬಂದುಬಿಟ್ರೆ ನೋಡಿ ವಾಷಿಂಗ್ ಮಿಷಿನ್ಗೆ ಟ್ಯಾಪು, ವಾಷಿಂಗ್ ಮಿಷಿನ್ಗೆ ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಪ್ಲಗ್ಗು. ಇಲ್ಲಿ ನಿಮಗೆ ಇನ್ನೊಂದು ಕಿಟಕಿ, ಇದಕ್ಕೂ ಅಷ್ಟೇ ಗ್ರಿಲ್ ಹಾಕಿದ್ದಾರೆ. ಗ್ರಿಲ್ ಆಚೆ ಕಡೆ ಬಂದು ನಿಮಗೆ ಸ್ಲೈಡಿಂಗ್ ಬರುತ್ತೆ. ಓಕೆ, ಇದು ಬಂದು ಯುಟಿಲಿಟಿ ರೂಮು. ಈ ಯುಟಿಲಿಟಿ ರೂಮ್ ಈಗ ನೀವು ಹಿಂಗೆ ಬನ್ನಿ, ಇದು ಯುಟಿಲಿಟಿ ರೂಮ್ನ ನೀವು ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊಬೋದು. ಓಕೆ, ನೋಡ್ಕೊಳ್ಳಿ ಅಲ್ಲಿ ಇದು ಯುಟಿಲಿಟಿ ರೂಮಿಂದ ಅದು ವಾಷಿಂಗ್ ಮಿಷಿನಿಂದ ನೀರು ಹೋಗೋದಕ್ಕೆ ಇದು ವಾಷಿಂಗ್ ಮಿಷಿನ್ಗೆ ಟ್ಯಾಪು. ಆಮೇಲೆ ವಾಶ್ ಬೇಸಿನ್ಗೆ ಕೆಳಗಡೆ ಅದಕ್ಕೆ ಅಂತಲೇ ಜಾಗ. ನೀವು ಆಮೇಲೆ ಇನ್ನೊಂದು ಸಣ್ಣದಾಗಿ ಒಂದು ಹೋಲ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಆಚೆ ಕಡೆಯಿಂದ ಗ್ಯಾಸ್ ಯೂಸ್ ಮಾಡೋದಕ್ಕೋಸ್ಕರ ಅಂತ ಇರ್ಬೋದೇನೋ. ಇದೆಲ್ಲ ರೆಡಿ ಇದೆ. ಟೇಲ್ಸ್ ಎಲ್ಲ ಹಾಕಿದ್ದಾರೆ. ಇದೊಂದು ನನ್ನ ಅಂದಾಜು ಇವಾಗ ಲೆಕ್ಕ ತೊಗೊಂಡ್ರೆ ಇದು ಒಂದು 45 to 50% ರೆಡಿ ಆಗಿದೆ ಅಂತ ಅನ್ಕೋತೀನಿ. ಇನ್ನು 50% ಅಂದರೆ ನಿಮಗೆ ರೋಡೆಲ್ಲ ರೆಡಿ ಆಗಬೇಕು. ಆಯಿತಾ? ನಿಮಗೆ ಅದು ವಾಸ್ಕಲ್ ಬಗ್ಗೆ ತೋರಿಸಿದೆ. ಇದು ಬಂದು ವಾಸ್ಕಲ್ಲು ನಿಮಗೆ ಸಿಮೆಂಟಿನ ವಾಸ್ಕಲ್ಲು. ಇದು ಅಲ್ಲದೆ ಇಲ್ಲಿ ಒಳಗಡೆನೂ ಅಷ್ಟೇ ನಿಮಗೆ ಬೆಡ್ರೂಮ್ಗೂ ಸಹ ಸಿಮೆಂಟಿನ ವಾಸ್ಕಲ್ಲು. ನೋಡಿ ಇಲ್ಲಿ ಬೆಡ್ರೂಮ್ಗೂ ಸಹ ಸಿಮೆಂಟಿನ ವಾಸ್ಕಲ್ಲು. ಮಲ್ಲಸಂದ್ರದಲ್ಲಿ ಇದೇ ಇಂಪಾರ್ಟೆಂಟ್. ನಿಮಗೆ ಮೇನ್ ಡೋರ್ಗೂ ಸಿಮೆಂಟಿನ ವಾಸ್ಕಲ್ಲು, ಬೆಡ್ರೂಮ್ಗೂ ಸಿಮೆಂಟಿನ ವಾಸ್ಕಲ್ಲು. ಇದು ನನ್ನ ಮುಂದೆ ಇರೋಂಥದ್ದು ಟಾಯ್ಲೆಟ್ ರೂಮ್. ಇದು ಟಾಯ್ಲೆಟ್ ರೂಮ್ಗೆ ಟೇಲ್ಸ್ ಮಸ್ತ್ ಹಾಕಿದ್ದಾರೆ. ನಾನು ಒಂದು 5.5 ಇದ್ದೀನಿ. ಸೊ ಹೆಚ್ಚು ಕಡಿಮೆ ಒಂದು 5 ಅಡಿಗೆ ಟೇಲ್ಸ್ ಹಾಕ್ಬಿಟ್ಟಿದ್ದಾರೆ. ಟಾಯ್ಲೆಟ್ ರೂಮ್ ಇದು ಸ್ಪೇಷಿಯಸ್ ಆಗಿ ಐತಪ್ಪ, ಏನು ತೊಂದರೆ ಇಲ್ಲ. ಹೆಚ್ಚು ಕಡಿಮೆ ಈಗ ನಾನು ಹಂಗೆ ಲೆಕ್ಕ ಹಾಕೊಳಕ್ಕೆ ಹೋದರೆ 1, 2, 3.5 ಅಡಿ ಐತೆ. 3.5 ಅಡಿ ಇದೆ. ವೆಂಟಿಲೇಷನ್ ಚೆನ್ನಾಗಿದೆ. ವೆಂಟಿಲೇಷನ್ಗೆ ಏನು ತೊಂದರೆ ಇಲ್ಲ. ಮೇಲ್ಗಡೆ ಲೈಟಿನ ವ್ಯವಸ್ಥೆ ಇದೆ. 5 ಅಡಿ ಟೇಲ್ಸ್ ಹಾಕಿದ್ದಾರೆ. ಬ್ಯೂಟಿಫುಲ್ ಟೇಲ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಕಲರ್ ಇದೆ. ಇದು 2 ಅಡಿ ಏನಕ್ರಿ? ಇದು 2 ಅಡಿ ಏನಕ್ಕಿದು? ಇಲ್ಲ ವಾಶ್ ಬೇಸಿನ್ ಇರಬೇಕು. ಹೌದು, ವಾಶ್ ಬೇಸಿನ್ ಇಲ್ಲೂ ಇದೆಯಲ್ಲ. ಇದು ಬಾತ್ರೂಮು, ಇದು ಟಾಯ್ಲೆಟ್. ಹೌದು. ಸೊ ಇದು ಟಾಯ್ಲೆಟೇ. ನನಗೆ ಕನ್ಫ್ಯೂಸ್ ಆಗಿತ್ತು. ಇದು ಟಾಯ್ಲೆಟ್ ರೂಮೇನೆ. ಕ್ಲೀನಾಗಿ ಕಾಣ್ತಾ ಇದೆಯಾ? ಇದು ಬಾತ್ರೂಮ್ ಹೆಂಗೆ ಅಂತ ಅಂದರೆ ನೋಡಿ, ಇಲ್ಲಿ ಮೇಲ್ಗಡೆ 2 ಟ್ಯಾಪ್ ಬಂದ್ಬಿಡ್ತದೆ ನಿಮಗೆ. ಇದು ಇನ್ಲೆಟ್ಟು ಔಟ್ಲೆಟ್ಟು ಅಂತ ಬರುತ್ತಲ್ಲ, ಗೀಝರ್ಗೋಸ್ಕರ ಮೇಲ್ಗಡೆ ಗೀಝರ್ದು ಸ್ವಿಚ್ ಕೊಟ್ಟಿರ್ತಾರೆ. ಇದು 5 ಅಡಿ ಅಂದರೆ ನಾನು 5.5 ಅಂದರೆ ಇಲ್ಲಿಂದ 1.5 5.5 ಅಂದರೆ 6, 7 ಅಡಿಗೆ ನಿಮ್ಮ ಟೇಲ್ಸ್ ಹಾಕ್ಬಿಟ್ಟಿದ್ದಾರಪ್ಪ. ಮಸ್ತ್ ಐತೆ ಟೇಲ್ಸು. ಇದೇನೋ ಬ್ಯೂಟಿಫುಲ್ ಡಿಸೈನು, ಸಖತ್ತಾಗೈತೆ. ಅದಲ್ಲದೆ ಕೆಳಗಡೆ ಒಂದು ಡಿಸೈನು, ಅದು ಚೆನ್ನಾಗೈತೆ. ಇಲ್ಲೊಂದು ಇಲ್ಲಿಗೂ ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಕಡೆ ಲೈಟ್ ಕೊಟ್ಟವನೆ. ಆಯಿತಾ? ಇದು ಬಾತ್ರೂಮು. ಕಿಚನ್ದು ನಾನು ತೋರಿಸ್ದೆ, ಸಜ್ಜಗಳು ತೋರಿಸ್ದೆ, ಫ್ರಿಜ್ಜು. ನಾನು ಇನ್ನೊಂದು ಶಯನಗರ ಗೃಹ ಅಂತ ಹೇಳ್ತಾರಲ್ಲ, ಅದನ್ನೇ ತೋರಿಸೋದು ಮರ್ತೋದೆ. ಬೆಡ್ರೂಮು. ಬನ್ನಿ ಬೆಡ್ರೂಮ್ ವಾಡಿಗೆ ಹೋಗುವ. ಇದು ಸಿಮೆಂಟಿನ ವಾಸ್ಕಲ್ಲು, ಬ್ಯೂಟಿಫುಲ್. ಕಮ್ ಇನ್ ಸೈಡ್. 1, 2, 3, 4 ಅಂದರೆ ಈಗ 1, 2, 3, 4, 5.5. 5.5 ಅಂದರೆ 10.5. ಸರಿಯಲ್ಲೇನ್ರಿ? 10.5 ಅಡಿ ಹಿಂಗೆ. ಇದು 1, 2, 3, 4 ಹಿಂಗಾದ್ರೂ ಎಕ್ಸೈಸ್ ಆಯ್ತದ್ರಿ ಆಚೆ ಕಡೆ ಓಡಾಡಿದಾಗ. 4 ಅಡಿ 4 ಟೈಲ್ಸ್ ಅಂದರೆ 8. ಈ ಕಡೆಯಿಂದ ಆ ಕಡೆ ಇದೊಂದು, ಇದು ಅರ್ಧ ಅಡಿ ಐತೆ. ಇದು 1 ಟೈಲ್ಸು, ಇದು 2 ಟೈಲ್ಸು, ಇದು 3 ಟೈಲ್ಸು, ಇದು 4 ಟೈಲ್ಸು, ಇದು 5 ಟೈಲ್ಸು ಅಂದರೆ 10. 10ಕ್ಕೆ 8 ಬೆಡ್ರೂಮ್. ಇದು ನಿಮ್ಮ ಬೆಡ್ರೂಮ್ಗೆ ಕೊಟ್ಟಿರೋಂಥ ಒಂದು ಗ್ರಿಲ್ಸು. ಕೈ ಕೊಳೆ ಆದ್ರೇ ಬಾಯಿ ಮೊಸರಾಗೋದು. ಇದು ನಮ್ಮ ತಾಯಿ ಹೇಳ್ಕೊತೀನಿ. ಸೊ ಇದು ಬೆಡ್ರೂಮ್ಗೆ ಗ್ರಿಲ್ಸು. ಆಚೆ ಕಡೆಯಿಂದ ಸ್ಲೈಡಿಂಗ್ ಬರುತ್ತೆ. ಸೇಫರ್ ಸೈಡು. ಇಲ್ಲಿ ವಿಶೇಷತೆ ಸಜ್ಜ ಏನು ಗೊತ್ತಾ? ಇಲ್ಲಿ ಹೆಚ್ಚು ಕಡಿಮೆ ಅರ್ಧ ಅಡಿ ದಪ್ಪ ಐತೆ ರೀ. ಇದು ಸಜ್ಜ ಏನು ದಪ್ಪ ಆಯ್ತು ನೋಡಪ್ಪ ಸ್ವಾಮಿ.
ಬೇರೆ ಕಡೆ ಇಷ್ಟಿರ್ತದೆ ದಪ್ಪ, ಇದು ಇನ್ನೂ ದಪ್ಪ ಐತೆ, ಸದ್ಯ ದಪ್ಪ ಐತೆ. ಇಲ್ಲಿ ಫ್ಯಾನ್ ಸ್ವಿಚ್ಚು, ಆ ಲೈಟ್ ಸ್ವಿಚ್ಚು ಇಲ್ಲಿ, ಇದು ಎಂಟ್ರೆನ್ಸ್ಗೆ ಸ್ವಿಚ್ಚು. ಬೆಡ್ರೂಮ್ ದೊಡ್ಡದಾಗೆ ಐತೆ, ಏನು ತೊಂದರೆ ಇಲ್ಲ. 2 ಕಡೆ ಲೈಟಿನ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ. ಈ ಕಡೆ ಲೈಟ್ ವ್ಯವಸ್ಥೆ ಇದೆ, ಫ್ಯಾನಿನ ವ್ಯವಸ್ಥೆ ಇದೆ. ಓಕೆ, ಬೆಡ್ರೂಮ್ ಕತೆ ಮುಗೀತು ಆಯಿತಾ. ಸೊ 10ಕ್ಕೆ 12 ಹಾಲು, 10 ಇದೆಷ್ಟು ಇದು 1 2 3 4 8ಕ್ಕೆ 5 10 ಬೆಡ್ರೂಮು. ಇದು ಕಿಚನ್ದೇ ಹೇಳಿಲ್ಲಲ್ಲ, ಕಿಚನ್ದು ತಗೊಳ್ರಿ. 1 2 3 4 4.5 ಅಂದರೆ 8.5 ಅಡಿ ಸಖತ್ತಾಗೈತಿ. ಇದು ಕಿಚನ್. ಬನ್ನಿ ಇವಾಗ ಏನ್ರಿ ಇದು ಮಲ್ಸಂದ್ರ ಅಲ್ವಾ, ಮಲ್ಸಂದ್ರದ್ದು ಒಂದು ರೂಮ್ ನಿಮ್ಗೆ ತೋರಿಸಿದೆ. ಮೇಲ್ಗಡೆ ಒಂದ್ಸತಿ ಹೋಗೋಣ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.